ಹಾಯ್ ಎವ್ರಿವನ್, ಅನನ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಸಪೋಟ ಜ್ಯೂಸು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 5 ಸಪೋಟ ಹಣ್ಣನ್ನು ತಗೊಂಡಿದ್ದೀನಿ. ಸಪೋಟದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬೀಜನೆಲ್ಲ ಒಳಗಡೆ ಇರೋ ಬೀಜನೆಲ್ಲ ತೆಗೆದು ವಾಶ್ ಮಾಡಿ ರೆಡಿ ಮಾಡ್ಕೋಬೇಕು. ನಾವು ಸಪೋಟನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಮಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಕೂಡ ಸಿಗುತ್ತೆ. ಹೀಗೆ ರೋಗ ನಿರೋಧಕ ಶಕ್ತಿ ಕೂಡ ಇದರಿಂದ ಹೆಚ್ಚಾಗುತ್ತೆ. ಹಾಗೆಯೇ ಯಾರಿಗೆಲ್ಲ ಕಬ್ಬಿಣದ ಅಂಶ ಬಾಡಿನಲ್ಲಿ ಕಡಿಮೆ ಇರುತ್ತೋ ಅವರು ಸಪೋಟನ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ರೆಗ್ಯುಲರ್ ಆಗಿ ಕಬ್ಬಿಣದ ಅಂಶ ಕೂಡ ಹೆಚ್ಚಾಗುತ್ತೆ. ಹಾಗೆ ಇನ್ನೊಂದು ಟಿಪ್ಸ್ ಏನಂದರೆ, ಕಾಲಲ್ಲಿ ಆಣಿ ಆಗಿರುತ್ತಲ್ವ, ಆ ಆಣಿಗೆ ನಾವು ಈ ಸಪೋಟ ಕಿತ್ತಾಗ ಇದು ಅಂಟು ಬರುತ್ತಲ್ಲ, ಆ ಅಂಟನ್ನು ಆ ಆಣಿ ಮೇಲೆ ಹಚ್ತಾ ಬಂದರೆ ಡೈಲಿ ಆ ಆಣಿ ಕೂಡ ಕಡಿಮೆ ಆಗಿ ಸ್ಮೂತಾಗಿ ನಡೆಯೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಇದೇ ರೀತಿ ಸಿಪ್ಪೆ ಎಲ್ಲ ಕ್ಲೀನಾಗಿ ತಕ್ಕೊಂಡು ವಾಶ್ ಮಾಡಿಕೊಂಡು ಅದ್ರದ್ದು ಬೀಜ ಎಲ್ಲ ಅದರೊಳಗಡೆ ಇರೋ ಬೀಜನೆಲ್ಲ ತಕ್ಕೊಬೇಕು. ನಾವು ಇವಾಗ ಹೊರಗಡೆ ಹೋಗಿ 1 ಗ್ಲಾಸ್ ಸಪೋಟ ಜ್ಯೂಸಿಗೆ ಕೊಡೋ ಒಂದು ಕಾಸ್ಟಲ್ಲಿ ನಾವು ಮನೆಯವರೆಲ್ಲರೂ ಸಪೋಟ ಜ್ಯೂಸನ್ನು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲೇ ಕುಡಿಬೋದು. ಬಾಣಂತಿಯರು ಕೂಡ ಈ ಸಪೋಟ ಜ್ಯೂಸನ್ನು ಕುಡಿಬೋದು, ಹಾಗೆ ಸಪೋಟ ಹಣ್ಣನ್ನು ಕೂಡ ಸೇವಿಸ್ಬೋದು. ಇವಾಗ ಒಂದು 5 ಸಪೋಟ ತಗೊಂಡಿದ್ದೀನಿ, 2 ಬೌಲ್ ಆಗಿದೆ. 5 ಸಪೋಟದಲ್ಲಿ ನಾವು 4ರಿಂದ 5 ಗ್ಲಾಸಷ್ಟು ಸಪೋಟ ಜ್ಯೂಸನ್ನ ಮಾಡ್ಕೊಬೋದು. 1 ಗ್ಲಾಸ್ ಸಪೋಟ ಜ್ಯೂಸ್ಗೆ ನಾನು 2 ಸ್ಪೂನ್ ಮೆಜರ್ಮೆಂಟಲ್ಲಿ 6ರಿಂದ 8 ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇದನ್ನು 1 ರೌಂಡು ಮಿಕ್ಸಿ ಮಾಡ್ಕೋಬೇಕು. ಇದು ನುಣ್ಣಗಾದ್ಮೇಲೆ ನಾವು ನೆಕ್ಸ್ಟು ಹಾಲನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಹಾಲು ಮತ್ತು ನೀರನ್ನು. ಇವಾಗ ಆಗಿದೆ ಇದು. ಇದಕ್ಕೆ ನಾನು 1 ಕಪ್ಪಷ್ಟು ಹಾಲನ್ನು, ತಣ್ಣಗಾಗಿರೋ ಹಾಲನ್ನು ತೊಗೊಂಡಿದ್ದೀನಿ. ಕಾಯ್ದಾರಿರೋದು ಬೇಕಾದರೂ ಯೂಸ್ ಮಾಡ್ಬೋದು, ಇಲ್ಲ ಹಸಿ ಹಾಲು ಬೇಕಾದ್ರೂ ಯೂಸ್ ಮಾಡ್ಬೋದು. ಹಾಗೆ 1 ಗ್ಲಾಸಷ್ಟು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು 1 ರೌಂಡು ಮಿಕ್ಸಿನ ಹೊಡೆಸ್ಕೊಬೇಕು. ಇವಾಗ ಸಪೋಟ ಜ್ಯೂಸು ರೆಡಿಯಾಗಿದೆ. ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ ನಾವು. ನಾನಿಲ್ಲಿ ಐಸ್ ಕ್ಯೂಬ್ನ ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ನೀವು ರುಬ್ಬುವಾಗ ಮಿಕ್ಸಿ ಜಾರ್ಗೂ ಕೂಡ ಸೇರಿಸ್ಕೊಬೋದು, ಅಥವಾ ಈ ರೀತಿ ಗ್ಲಾಸಿಗೆ ಕೂಡ ಹಾಕ್ಕೊಬೋದು. ಇವಾಗ ಟೇಸ್ಟಿ ಹಾಗೆ ಹೆಲ್ತಿಯಾಗಿರೋಂಥ ನಾವು ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಸಪೋಟ ಜ್ಯೂಸು ರೆಡಿಯಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.